ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಎಚ್.ಡಿ. ಕುಮಾರಸ್ವಾಮಿ ವರ್ಸಸ್ ಡಿ.ಕೆ. ಶಿವಕುಮಾರ್. ಒಬ್ರು ಜೆಡಿಎಸ್ನ ಅನಭಿಷಕ್ತ ದೊರೆ, ಮತ್ತೊಬ್ರು ಕಾಂಗ್ರೆಸ್ನ ಕಿಂಗ್. ಇವರಿಬ್ರಲ್ಲಿ ಯಾರು ಬೆಸ್ಟ್? ಇಬ್ರನ್ನ ಅಕ್ಕಪಕ್ಕ ಕೂರಿಸಿದ್ರೆ ಯಾವ ವಿಚಾರಗಳಲ್ಲಿ ಯಾರು ಹೆಚ್ಚು ತೂಗ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ವಯಸ್ಸು: ಎಚ್.ಡಿ. ಕುಮಾರಸ್ವಾಮಿಗೆ 66 ವರ್ಷ, ಡಿ.ಕೆ. ಶಿವಕುಮಾರ್ಗೆ 64 ವರ್ಷ. ಎಚ್.ಡಿ.ಗಿಂತ ಡಿ.ಕೆ.ಶಿ 2 ವರ್ಷ ಚಿಕ್ಕವರು. ಶಿಕ್ಷಣ: ಕುಮಾರಸ್ವಾಮಿ BSc ಪದವಿ ಪಡೆದಿದ್ದಾರೆ, ಅಂದ್ರೆ ಡಿಗ್ರಿ ವರೆಗೆ ಓದಿದ್ದಾರೆ. ಡಿ.ಕೆ. ಶಿವಕುಮಾರ್ MA ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ, ಅಂದ್ರೆ ಮಾಸ್ಟರ್ ಡಿಗ್ರಿ ಓದಿದ್ದಾರೆ. ಇಬ್ಬರಲ್ಲಿ ಹೆಚ್ಚು ಓದಿರೋದು ಡಿ.ಕೆ. ಶಿವಕುಮಾರ್. ಗೆಲುವಿನ ಅಂತರ: 2024ರ ಲೋಕಸಭೆ ಚುನಾವಣೆಯಲ್ಲಿ ಕುಮಾರಸ್ವಾಮಿ 2,84,620 ಓಟ್ಗಳಿಂದ ಜಯಭೇರಿ ಬಾರಿಸಿದ್ರು. ಕ್ಷೇತ್ರದಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ 58.33% ಜನ ಎಚ್.ಡಿ.ಕೆ ಓಟ್ ಹಾಕಿ ಗೆಲ್ಲಿಸಿದ್ರು. ಅತ್ತ 2023ರ ವಿಧಾನಸಭೆ ಚುನಾವಣೆಯಲ್ಲಿ ಡಿ.ಕೆ. ಶಿವಕುಮಾರ್ 1,22,392 ಓಟ್ಗಳ ಅಂತರದಿಂದ ಜಯಭೇರಿ ಬಾರಿಸಿದ್ರು. ಕ್ಷೇತ್ರದಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ 75.03% ಜನ ಡಿ.ಕೆ.ಶಿಗೆ ಓಟ್ ಹಾಕಿ ಗೆಲ್ಲಿಸಿದ್ರು. ಹೆಚ್ಚು ಓಟ್ಗಳಿಂದ ಗೆದ್ದಿದ್ದು ಕುಮಾರಸ್ವಾಮಿ ಆದ್ರೆ ಹೆಚ್ಚು ಪ್ರಮಾಣದ ಓಟ್ ಪಡೆದು ಗೆದ್ದಿದ್ದು ಡಿ.ಕೆ. ಶಿವಕುಮಾರ್. ಚುನಾವಣಾ ಅನುಭವ: ಕುಮಾರಸ್ವಾಮಿ 1996ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 5 ಬಾರಿ MLA, 2 ಬಾರಿ CM, 3 ಬಾರಿ ಸಂಸದ ಮತ್ತು 1 ಬಾರಿ ಕೇಂದ್ರ ಸಚಿವರಾಗಿದ್ದಾರೆ. ಹಾಗೆ 1 ಬಾರಿ ವಿಧಾನಸಭೆ, 3 ಬಾರಿ ಲೋಕಸಭೆ ಚುನಾವಣೆ ಸೇರಿ ಒಟ್ಟು 4 ಸೋಲು ಕಂಡಿದ್ದಾರೆ. ಡಿ.ಕೆ. ಶಿವಕುಮಾರ್ 1985ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 8 ಬಾರಿ MLA, 5 ಬಾರಿ ರಾಜ್ಯ ಸರ್ಕಾರದಲ್ಲಿ ಮಂತ್ರಿ ಮತ್ತು 1 ಬಾರಿ CM ಆಗಿದ್ದಾರೆ. ಜೊತೆಗೆ 1 ಬಾರಿ ವಿಧಾನಸಭೆ, ಮತ್ತೊಂದು ಬಾರಿ ಲೋಕಸಭೆ ಚುನಾವಣೆ ಸೇರಿ ಒಟ್ಟು 2 ಸೋಲು ಕಂಡಿದ್ದಾರೆ. ಕ್ರಿಮಿನಲ್ ಕೇಸ್: ಕುಮಾರಸ್ವಾಮಿ ವಿರುದ್ಧ 3 ಕ್ರಿಮಿನಲ್ ಕೇಸ್ಗಳು ಬಾಕಿ ಇವೆ. ಇವುಗಳು ಚೀಟಿಂಗ್, ಫೋರ್ಜರಿ, ನಂಬಿಕೆ ದ್ರೋಹ ಮುಂತಾದ ಆರೋಪಕ್ಕೆ ಸಂಬಂಧಿಸಿದ್ದು. ಡಿ.ಕೆ. ಶಿವಕುಮಾರ್ ವಿರುದ್ಧ 19 ಕ್ರಿಮಿನಲ್ ಕೇಸ್ ಬಾಕಿ ಇವೆ. ಇವುಗಳು ಸಾಕ್ಷ್ಯನಾಶ, ಫೋರ್ಜರಿ, ಲಂಚ ಮುಂತಾದ ಆರೋಪಕ್ಕೆ ಸಂಬಂಧಿಸಿದ್ದು. ಪತ್ನಿ ಮತ್ತು ಮಕ್ಕಳು: ಕುಮಾರಸ್ವಾಮಿ ಪತ್ನಿ ಹೆಸರು ಅನಿತಾ. ಇವರಿಗೆ ನಿಖಿಲ್ ಎಂಬ ಮಗನಿದ್ದಾನೆ. ಡಿ.ಕೆ. ಶಿವಕುಮಾರ್ ಪತ್ನಿ ಹೆಸರು ಉಷಾ. ಇವರಿಗೆ ಐಶ್ವರ್ಯ, ಆಭರಣ ಮತ್ತು ಆಕಾಶ್ ಎಂಬ ಮಕ್ಕಳಿದ್ದಾರೆ. ಚಿನ್ನ ಮತ್ತು ವಜ್ರ: ಕುಮಾರಸ್ವಾಮಿ ಕುಟುಂಬದ ಬಳಿ 4.5 kg ಚಿನ್ನ ಮತ್ತು 54 ಕ್ಯಾರೆಟ್ ವಜ್ರ ಇದೆ. ಇವುಗಳ ಒಟ್ಟು ಮೌಲ್ಯ 3.23 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಡಿ.ಕೆ.ಶಿ ಕುಟುಂಬದ ಬಳಿ 7.5 kg ಚಿನ್ನ ಮತ್ತು 520 ಗ್ರಾಂ ವಜ್ರ ಇದೆ. ಇವುಗಳ ಒಟ್ಟು ಮೌಲ್ಯ 2.85 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಬೆಳ್ಳಿ: ಕುಮಾರಸ್ವಾಮಿ ಕುಟುಂಬದ ಬಳಿ 29.5 kg ಬೆಳ್ಳಿ ಇದೆ. ಇದರ ಮೌಲ್ಯ 22 ಲಕ್ಷ ಅಂತ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ. ಡಿ.ಕೆ.ಶಿ ಕುಟುಂಬದ ಬಳಿ 42.5 kgಯಷ್ಟು ಬೆಳ್ಳಿ ಇದೆ. ಇದರ ಮೌಲ್ಯ 10 ಲಕ್ಷ ಅಂತ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ. ಸ್ವಂತ ವಾಹನ: ಎಚ್.ಡಿ.ಕೆ ಕುಟುಂಬದ ಬಳಿ ಇನೋವಾ ಕ್ರಿಸ್ಟಾ ಕಾರು ಮತ್ತು ಟ್ರ್ಯಾಕ್ಟರ್ ಇದೆ. ಇವುಗಳ ಒಟ್ಟು ಮೌಲ್ಯ 23 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಹೆಸರಲ್ಲಿ ಟೊಯಾಟಾ ಕ್ವಾಲಿಸ್ ಕಾರ್ ಇದೆ. ಇದರ ಮೌಲ್ಯ 8 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಮನೆ ಅಥವಾ ಫ್ಲಾಟ್: ಕುಮಾರಸ್ವಾಮಿ ಹೆಸರಲ್ಲಿ ಬೆಂಗಳೂರಿನ ಜೆಪಿ ನಗರದಲ್ಲಿ ಒಂದು ಮನೆ ಇದೆ. ಇದರ ಮೌಲ್ಯ 6.61 ಕೋಟಿ ರೂಪಾಯಿ. ಡಿ.ಕೆ. ಶಿವಕುಮಾರ್ ಕುಟುಂಬ 25 ಮನೆ ಅಥವಾ ಫ್ಲಾಟ್ಗಳನ್ನ ಹೊಂದಿದೆ. ಇವುಗಳ ಒಟ್ಟು ಮೌಲ್ಯ 84 ಕೋಟಿ. ಮನೆಗಳ ವಿಚಾರದಲ್ಲಿ ಡಿ.ಕೆ.
ಡಿಕೆಶಿ ಮುಂದಿದ್ದಾರೆ. ಕೃಷಿ ಜಮೀನು. ಕುಮಾರಸ್ವಾಮಿ ಕುಟುಂಬ 102 ಎಕರೆಯಷ್ಟು ಕೃಷಿ ಭೂಮಿ ಹೊಂದಿದೆ. ಇದರ ಒಟ್ಟು ಮೌಲ್ಯ 65 ಕೋಟಿ. ಡಿಕೆಶಿ ಕುಟುಂಬ 126 ಎಕರೆಯಷ್ಟು ಕೃಷಿ ಜಮೀನು ಹೊಂದಿದೆ. ಇದರ ಒಟ್ಟು ಮೌಲ್ಯ 30 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಹೆಚ್ಚು ಜಮೀನಿರೋದು ಡಿಕೆಶಿ ಫ್ಯಾಮಿಲಿ ಹತ್ರವಾದ್ರೂ ಹೆಚ್ಚು ಬೆಲೆ ಬಾಳುವ ಜಮೀನು ಇರೋದು ಎಚ್ಡಿಕೆ ಫ್ಯಾಮಿಲಿ ಹತ್ರ. ಕೃಷಿಯೇತರ ಸೈಟು. ಎಚ್ಡಿಕೆ ಕುಟುಂಬದ ಬಳಿ ಕೃಷಿಯೇತರ ಸೈಟ್ ಇಲ್ಲ. ಡಿಕೆಶಿ ಕುಟುಂಬ 23 ಕೃಷಿಯೇತರ ಸೈಟುಗಳನ್ನ ಹೊಂದಿದೆ. ಇವುಗಳ ಒಟ್ಟು ಮೌಲ್ಯ 70 ಕೋಟಿ. ಈ ವಿಚಾರದಲ್ಲಿ ಡಿಕೆಶಿ ಮುಂದಿದ್ದಾರೆ. ವಾಣಿಜ್ಯ ಕಟ್ಟಡ. ಎಚ್ಡಿಕೆ ಕುಟುಂಬ ಬೆಂಗಳೂರಲ್ಲಿ 3 ವಾಣಿಜ್ಯ ಕಟ್ಟಡಗಳನ್ನ ಹೊಂದಿದೆ. ಇವುಗಳ ಒಟ್ಟು ಮೌಲ್ಯ 42 ಕೋಟಿ. ಡಿಕೆ ಶಿವಕುಮಾರ್ ಕುಟುಂಬ 30 ವಾಣಿಜ್ಯ ಕಟ್ಟಡಗಳನ್ನ ಹೊಂದಿದೆ. ಇವುಗಳ ಒಟ್ಟು ಮೌಲ್ಯ ಬರೋಬ್ಬರಿ 942 ಕೋಟಿ. ಈ ವಿಚಾರದಲ್ಲೂ ಡಿಕೆಶಿ ಮುಂದಿದ್ದಾರೆ. ಷೇರು ಮ್ಯೂಚುವಲ್ ಫಂಡ್. ಎಚ್ಡಿಕೆ ಕುಟುಂಬ ವಿವಿಧ ಕಂಪನಿಗಳ ಷೇರು ಮ್ಯೂಚುವಲ್ ಫಂಡ್ ರೂಪದಲ್ಲಿ 68 ಕೋಟಿ ಹಣ ಹೊಂದಿದೆ. ಡಿಕೆಶಿ ಕುಟುಂಬ 4 ಕೋಟಿ ಮೌಲ್ಯದ ಷೇರು ಮ್ಯೂಚುವಲ್ ಫಂಡ್ ಹೊಂದಿದೆ. ಸಾಲ ಕೊಟ್ಟಿರೋದು. ಎಚ್ಡಿಕೆ ಕುಟುಂಬ ವಿವಿಧ ವ್ಯಕ್ತಿ ಮತ್ತು ಕಂಪನಿಗಳಿಗೆ 23 ಕೋಟಿ ಸಾಲ ಅಥವಾ ಅಡ್ವಾನ್ಸ್ ಕೊಟ್ಟಿದೆ. ಡಿಕೆ ಶಿವಕುಮಾರ್ ಕುಟುಂಬ 248 ಕೋಟಿ ಸಾಲ ಕೊಟ್ಟಿದೆ. ಒಟ್ಟು ಆಸ್ತಿ. ಕುಮಾರಸ್ವಾಮಿ ತಮ್ಮ ಕುಟುಂಬದ ಬಳಿ ಇರೋ ಎಲ್ಲ ಆಸ್ತಿ ಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ 217 ಕೋಟಿ ಆಗುತ್ತೆ ಅಂತ ಘೋಷಿಸಿಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ತಮ್ಮ ಕುಟುಂಬದ ಬಳಿ ಬರೋಬ್ಬರಿ 1413 ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಇರೋದಾಗಿ ಘೋಷಿಸಿಕೊಂಡಿದ್ದಾರೆ. ಇಬ್ರಲ್ಲಿ ಡಿಕೆಶಿ ಫ್ಯಾಮಿಲಿಯೇ ಹೆಚ್ಚು ಶ್ರೀಮಂತ. ಆಸ್ತಿಯ ದೊಡ್ಡ ಪಾಲು. ಕುಮಾರಸ್ವಾಮಿ ಕುಟುಂಬದ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಷೇರು ಮ್ಯೂಚುವಲ್ ಫಂಡ್. 68 ಕೋಟಿ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದೆ. ಡಿಕೆಶಿ ಕುಟುಂಬದ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ವಾಣಿಜ್ಯ ಕಟ್ಟಡಗಳದ್ದು. 942 ಕೋಟಿ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದೆ. ಸಾಲ ಬಾಕಿ. ಕುಮಾರಸ್ವಾಮಿ ಕುಟುಂಬ 82 ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದೆ. ಡಿಕೆಶಿ ಕುಟುಂಬ 503 ಕೋಟಿಯಷ್ಟು ಸಾಲ ಬಾಕಿ ಉಳಿಸಿಕೊಂಡಿದೆ. ಆದಾಯ. ಕುಮಾರಸ್ವಾಮಿಯ ವಾರ್ಷಿಕ ಆದಾಯ 33,56,000. ಅಂದ್ರೆ ತಿಂಗಳಿಗೆ ಸರಾಸರಿ 2,79,000, ದಿನಕ್ಕೆ 9,300 ಆಗುತ್ತೆ. ಡಿಕೆ ಶಿವಕುಮಾರ್ ವಾರ್ಷಿಕ ಆದಾಯ 14,24,01,000. ಅಂದ್ರೆ ತಿಂಗಳಿಗೆ ಸರಾಸರಿ 1,18,66,000, ದಿನಕ್ಕೆ 3,95,000 ಆಗುತ್ತೆ. ಇಬ್ರಲ್ಲಿ ಡಿಕೆಶಿ ಆದಾಯವೇ ಹೆಚ್ಚು. ಪತ್ನಿಯ ಆದಾಯ. ಎಚ್ಡಿಕೆ ಪತ್ನಿ ಅನಿತಾರ ವಾರ್ಷಿಕ ಆದಾಯ 2,46,06,000. ಅಂದ್ರೆ ತಿಂಗಳಿಗೆ ಸರಾಸರಿ 20,50,000, ದಿನಕ್ಕೆ 68,300 ಆಗುತ್ತೆ. ಡಿಕೆಶಿ ಪತ್ನಿ ಉಷಾರ ವಾರ್ಷಿಕ ಆದಾಯ 1,90,000. ಅಂದ್ರೆ ತಿಂಗಳಿಗೆ ಸರಾಸರಿ 15,000, ದಿನಕ್ಕೆ 500 ರೂಪಾಯಿ ಆಗುತ್ತೆ. ಜಾತಿ ಅಥವಾ ಸಮುದಾಯ. ಕುಮಾರಸ್ವಾಮಿ ಮತ್ತು ಶಿವಕುಮಾರ್ ಇಬ್ರು ಒಕ್ಕಲಿಗ ಸಮುದಾಯದವರು. ಸೋ ಫ್ರೆಂಡ್ಸ್, ಇದಿಷ್ಟು ಎಚ್ಡಿ ಕುಮಾರಸ್ವಾಮಿ ಮತ್ತು ಡಿಕೆ ಶಿವಕುಮಾರ್ ಪೈಕಿ ಯಾರು ಬೆಸ್ಟ್, ಯಾವ ವಿಚಾರಗಳಲ್ಲಿ ಯಾರು ಹೆಚ್ಚು ತೂಗ್ತಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರಿಬ್ರಲ್ಲಿ ನಿಮ್ಮ ಸಪೋರ್ಟ್ ಯಾರಿಗೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.